ಹೊಸ ವರ್ಷದ ಸಂಭ್ರಮಾಚರಣೆಯ ಹಿನ್ನೆಲೆಯಲ್ಲಿ ಅಬಕಾರಿ ಇಲಾಖೆಗೆ ಹೊಸ ವರ್ಷದ ಬಂಪರ್ ಕೂಡ ಸಿಕ್ಕಿದೆ. ಅಬಕಾರಿ ಇಲಾಖೆಗೆ ಕೋಟಿ ಕೋಟಿ ಹಣ ಹರಿದು ಬಂದಿದೆ. ರಾಜ್ಯದಾದ್ಯಂತ ನಿನ್ನೆ ಭರ್ಜರಿ ಮದ್ಯ ಮಾರಾಟ ಆಯಿತು. ನಿನ್ನೆ ಒಂದೇ ದಿನ ಕೆಎಸ್ಬಿಸಿಎಲ್ನಿಂದ 308 ಕೋಟಿ ಮದ್ಯ ಮಾರಾಟ ಆಗಿದೆ. 250 ಕೋಟಿ ಮದ್ಯ ಮಾರಾಟದ ಟಾರ್ಗೆಟ್ ಅನ್ನ ಇಟ್ಕೊಂಡಿದ್ದಂತಹ ಅಬಕಾರಿ ಇಲಾಖೆ ಆದರೆ 308 ಕೋಟಿ ಮದ್ಯ ಮಾರಾಟ ಆಗಿದೆ. ನಿರೀಕ್ಷೆಗಿಂತಲೂ ಕೂಡ ಅಧಿಕ ಮದ್ಯ ಮಾರಾಟ ಆಗಿದೆ. ಟಾರ್ಗೆಟ್ಗಿಂತಲೂ ಶೇಕಡ 50 ಅಂದರೆ 58 ಕೋಟಿ ಹೆಚ್ಚುವರಿ ಮದ್ಯ ಮಾರಾಟ ಆಗಿರೋದು. ಬರೋಬ್ಬರಿ 7305 ಮಾರಾಟಗಾರರಿಂದ ಮದ್ಯ ಖರೀದಿಯಾಗಿದೆ. 2023ರಲ್ಲಿ 193 ಕೋಟಿ ಮದ್ಯ ಮಾರಾಟ ಆಗಿತ್ತು. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಮತಾ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಮತಾ, ಹೊಸ ವರ್ಷದ ಸಂಭ್ರಮಾಚರಣೆ ಹಿನ್ನೆಲೆಯಲ್ಲಿ ಅಬಕಾರಿ ಇಲಾಖೆಗೆ ನಿಜಕ್ಕೂ ಕೂಡ ಬಂಪರ್ ಇದು. ಈ ವರ್ಷದ ದಾಖಲೆಗಳನ್ನೆಲ್ಲ ಉಡಿಸ್ ಮಾಡ್ತಾ ವೀಣಾ, ಹೌದು. ಏನು ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿದ್ದಂತಹ ಜನ ನಿನ್ನೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಕೂಡ ಬರೋಬ್ಬರಿ 308 ಕೋಟಿ ರೂಪಾಯಿಯಷ್ಟು ಮದ್ಯವನ್ನ ಖರೀದಿ ಮಾಡಿರುವಂತದ್ದು. ಅಂದ್ರೆ ಅಬಕಾರಿ ಇಲಾಖೆ ಕೂಡ ಒಂದು ನಿರೀಕ್ಷೆಯನ್ನ ಇಟ್ಟುಕೊಂಡಿತ್ತು. ಈ ಬಾರಿ 2024ರ ಅಂದ್ರೆ ಕೊನೆಯ ದಿನದಲ್ಲಿ ಅತಿ ಹೆಚ್ಚು ವ್ಯಾಪಾರ ಆಗ್ಬೇಕು, ಮದ್ಯ ಮಾರಾಟ ಆಗ್ಬೇಕು ಅನ್ನುವಂತಹ ಒಂದು ನಿರೀಕ್ಷೆಯನ್ನು ಕೂಡ ಇಟ್ಟುಕೊಂಡಿತ್ತು. ಅದರಂತೆ ಆ ನಿರೀಕ್ಷೆಯನ್ನು ಕೂಡ ದಾಟಿರುವಂತದ್ದು. ಅಂದ್ರೆ ಸುಮಾರು 250 ಕೋಟಿ ರೂಪಾಯಿಯ ಟಾರ್ಗೆಟ್ ಅನ್ನ ಏನು ಅಬಕಾರಿ ಇಲಾಖೆ ಇಟ್ಕೊಂಡಿತ್ತು. ಆದ್ರೆ ಸುಮಾರು 308 ಕೋಟಿ ರೂಪಾಯಿಯಷ್ಟು ಮದ್ಯ ಮಾರಾಟ ಆಗಿರುವಂತದ್ದು. ಅಂದ್ರೆ ಬರೋಬ್ಬರಿ 50 ಕೋಟಿಗೂ ಹೆಚ್ಚು ಹೆಚ್ಚು ಮದ್ಯ ಮಾರಾಟ ಆಗಿರುವಂತದ್ದು. ಈ ಮೂಲಕ ಅಬಕಾರಿ ಇಲಾಖೆಗೆ ಅತಿ ಹೆಚ್ಚು ಲಾಭ ಆದಾಯ ಬಂದಿರುವಂತದ್ದು. ಕಳೆದ 2023ರಲ್ಲಿ ನಾವು ಕಂಪೇರ್ ಮಾಡಿದ್ರೆ 193 ಕೋಟಿ ರೂಪಾಯಿಯಷ್ಟು ಆದಾಯ ಬಂದಿತ್ತು. ಆದ್ರೆ ಈ ಬಾರಿ ಅತಿ ಹೆಚ್ಚು ಮದ್ಯ ಮಾರಾಟ ಆಗಿರುವಂತದ್ದು. ಅಂದ್ರೆ ಕೇವಲ ಇದು ಒಂದು ದಿನದಲ್ಲಿ ಡಿಸೆಂಬರ್ 31 ಅಂದ್ರೆ ನಿನ್ನೆ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಸುಮಾರು 7305 ಮದ್ಯ ಮಾರಾಟಗಾರರು ಈ ಒಂದು ಕೆಎಸ್ಬಿಸಿಎಲ್ನಿಂದ ಮದ್ಯವನ್ನ ಖರೀದಿ ಮಾಡಿರುವಂತದ್ದು. ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಈ ವರ್ಷ ಅತಿ ಹೆಚ್ಚು ಮದ್ಯ ಮಾರಾಟ ಆಗಿರುವಂತದ್ದು. ಹಾಗಾಗಿ ಅಬಕಾರಿ ಇಲಾಖೆ ಕೂಡ ಅದೇ ಒಂದು ನಿರೀಕ್ಷೆಯನ್ನ ಇಟ್ಟುಕೊಂಡಿತ್ತು, ಹೆಚ್ಚು ಮದ್ಯ ಸೇಲ್ ಆಗ್ಬೇಕು ಅನ್ನುವಂಥದ್ದು ಕೂಡ. ಆದಾಯ ಕೂಡ ಇರುವಂತದ್ದು ಸರ್ಕಾರಕ್ಕೆ ಅಬಕಾರಿ ಇಲಾಖೆಯಿಂದ ಮಾತ್ರ. ಹಾಗಾಗಿ ಈ ಬಾರಿ ಅತಿ ಹೆಚ್ಚು ಮದ್ಯ ಮಾರಾಟ ಆಗುವ ಮೂಲಕ ನಿರೀಕ್ಷೆ ಕೂಡ ಅಂದ್ರೆ ನಿರೀಕ್ಷೆಗೂ ಜಾಸ್ತಿ ಆದಾಯ ಬಂದಿರುವಂತದ್ದು. ವೀಣಾ, ಥ್ಯಾಂಕ್ ಯು ಮಮತಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಹೊಸ ವರ್ಷದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಮಲ್ಲೇಶ್ವರಂ ದೇವಸ್ಥಾನದಲ್ಲೂ ಕೂಡ ಇದೇ ಚಿತ್ರಣವನ್ನ ನಾವು ಕಾಣಬಹುದು. 2025ರ ಮೊದಲ ದಿನ ದೇವಸ್ಥಾನಕ್ಕೆ ಭಕ್ತರು ಭೇಟಿ ಕೊಡ್ತಾ ಇದ್ದಾರೆ. ಬೆಳಿಗ್ಗೆಯಿಂದಲೂ ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನವನ್ನ ಪಡಿತಾ ಇದ್ದಾರೆ. ಸಾವಿರಾರು ಭಕ್ತರಿಂದ ದೇಗುಲಕ್ಕೆ ಭೇಟಿ ಕೊಡಲಾಗ್ತಾ ಇದೆ. ವಿಶೇಷ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರೆ. ಮಲ್ಲೇಶ್ವರಂನ ಗಂಗಮ್ಮ ದೇವಿಯ ದೇವಸ್ಥಾನದ ಒಳಭಾಗದ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ. ಬೆಳಿಗ್ಗೆನೆ ಸರತಿ ಸಾಲಿನಲ್ಲಿ ಬಂದು ಜನರು ದೇವರ ದರ್ಶನವನ್ನ ಪಡಿತಾ ಇದ್ದಾರೆ. ಮಲ್ಲೇಶ್ವರಂನ ಗಂಗಮ್ಮ ದೇವಿ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬಂದಿದೆ. ಗಂಗಮ್ಮ ದೇಗುಲದಲ್ಲಿ ವಿಶೇಷ ಅಲಂಕಾರವನ್ನ ಮಾಡಿದ್ದಾರೆ. ವಿಶೇಷ ಪೂಜೆ ಇದೆ, ಮಂಗಳಾರತಿ ಇದೆ. ಸೊ ಆ ನಿಟ್ಟಿನಲ್ಲಿ ಹೊಸ ವರ್ಷದ ಮೊದಲ ದಿನ ದೇವರ ದರ್ಶನ ಮಾಡಿದ್ರೆ ಒಳಿತು ಅನ್ನುವಂತಹ ಹಿನ್ನೆಲೆ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬರ್ತಾ ಇದ್ದಾರೆ. ಇನ್ನು ಮಹದೇಶ್ವರ ಬೆಟ್ಟಕ್ಕೂ ಕೂಡ ಭಕ್ತ ಸಾಗರ ಹರಿದು ಬರ್ತಾ ಇದೆ. ಹೊಸ ವರ್ಷದ ಹಿನ್ನೆಲೆಯಲ್ಲಿ ಮಹದೇಶ್ವರ ಬೆಟ್ಟದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಕೂಡ ಇದ್ದಾರೆ. ಮಾದಪ್ಪನ ಸನ್ನಿಧಿಯಲ್ಲಿ ಹೊಸ ವರ್ಷದ ಸಂಭ್ರಮ ಕಂಡು ಬರ್ತಾ ಇದೆ. ಸಾವಿರಾರು ಭಕ್ತರಿಂದ ಮಹದೇಶ್ವರನ ದರ್ಶನ ಆಗ್ತಾ ಇದೆ. ದೇವರ ದರ್ಶನದೊಂದಿಗೆ ಹೊಸ ವರ್ಷ ಆರಂಭ ಮಾಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿಯೇ ಬೆಳಿಗ್ಗೆನೆ ಮಹದೇಶ್ವರ ಬೆಟ್ಟಕ್ಕೆ ಭಕ್ತರು ಬಂದಿದ್ದಾರೆ. ದೇವಸ್ಥಾನದ ಗರ್ಭಗುಡಿಯ ದೃಶ್ಯವನ್ನ ನೋಡ್ತಾ ಇದ್ದೀರಿ. ವಿಶೇಷ ಹೂವಿನ ಅಲಂಕಾರವನ್ನ ಮಾಡಿದ್ದಾರೆ ಮಹದೇಶ್ವರನಿಗೆ. ಮತ್ತೊಂದು ಕಡೆ ಸರತಿ ಸಾಲಿನಲ್ಲಿ ನಿಂತು ಮಹದೇಶ್ವರನ ದರ್ಶನವನ್ನ ಪಡಿತಾ ಇದ್ದಾರೆ. ಅದೇ ರೀತಿ ಧರ್ಮಸ್ಥಳದಲ್ಲೂ ಕೂಡ ಭಕ್ತ ಸಾಗರವೇ ಇದೆ. ಹೊಸ ವರ್ಷದ ಹಿನ್ನೆಲೆ ಧರ್ಮಸ್ಥಳಕ್ಕೆ ಪ್ರತಿ ವರ್ಷವೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಮಂಜುನಾಥನ ದರ್ಶನವನ್ನ ಪಡೆಯೋದಕ್ಕೆ ಅಂತ ರಾಜ್ಯ ಮಾತ್ರ ಅಲ್ಲ, ಬೇರೆ ಬೇರೆ ರಾಜ್ಯ ದೇಶದಿಂದಲೂ ಕೂಡ ಜನ ಬರ್ತಾರೆ. ಧರ್ಮಸ್ಥಳಕ್ಕೆ ಆಗಮಿಸಿ ಹೊಸ ವರ್ಷವನ್ನ ಸ್ವಾಗತಿಸ್ತಾ ಇದ್ದಾರೆ. ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನಕ್ಕೆ ಹೋಗ್ತಾ ಇರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ.
ಇನ್ನು ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಆತ್ಮಹತ್ಯೆ ಮಾಡಿಕೊಂಡ ಸಚಿನ್ ಪಂಚಾಳ್ ಗುತ್ತಿಗೆದಾರನೇ ಅಲ್ವಂತೆ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಆತ್ಮಹತ್ಯೆ ಮಾಡಿಕೊಂಡ ಸಚಿನ್ ಪಂಚಾಳ್ ಗುತ್ತಿಗೆದಾರನೇ ಅಲ್ವಂತೆ. ಗುತ್ತಿಗೆದಾರರ ಸಂಘದ ಬೀದರ್ ಘಟಕದಿಂದ ಅಚ್ಚರಿಯ ವರದಿ ಈಗ ಬಂದಿದೆ. ಸಂಘದ ವರದಿಯನ್ನ ಆಧರಿಸಿ ಮುಂದಿನ ಹೋರಾಟದ ರೂಪುರೇಷೆ ಸಿದ್ಧಪಡಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ತೀರ್ಮಾನಕ್ಕೆ ಇವತ್ತು ಗುತ್ತಿಗೆದಾರರ ಸಂಘ ಸಭೆ ಕರೆದಿದೆ. ಈ ಸಭೆಯಲ್ಲಿ ಯಾವ ತೀರ್ಮಾನಕ್ಕೆ ಬರಲಾಗುತ್ತೆ ಅನ್ನೋದು ಬಹಳ ಮುಖ್ಯ. ಹಾಗಾದ್ರೆ ಸಚಿನ್ ಪಾಂಚಾಳ್ ಯಾರು? ಆತ ಗುತ್ತಿಗೆದಾರನೇ ಅಲ್ವಾ? ಹಾಗಾದ್ರೆ ಆತ ಯಾರು? ಆತನ ಹಿನ್ನೆಲೆ ಏನು? ಆತನ ವೃತ್ತಿ ಏನು? ಯಾವ ಕಾರಣಕ್ಕೆ ಸಚಿನ್ ಹಣ ಪಡೆದಿದ್ದ? ಯಾವ ಕಾರಣಕ್ಕೆ ರಾಜು ಕಪ್ಪನೂರ್ಗೆ ಹಣ ಕೊಟ್ಟ? ಎಲ್ಲ ಪ್ರಶ್ನೆಗಳೀಗ ಉದ್ಭವ ಆಗ್ತಾ ಇದೆ. ಗುತ್ತಿಗೆದಾರ ಸಚಿನ್ ಆತ್ಮಹತ್ಯೆ ಕೇಸ್ಗೆ ನಿಜಕ್ಕೂ ಕೂಡ ಟ್ವಿಸ್ಟ್ ಇದೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣಯ್ಯ. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶರಣಯ್ಯ, ಏನಿದು ಗುತ್ತಿಗೆದಾರರ ಸಂಘದ ಬೀದರ್ ಘಟಕದಿಂದ ಬರ್ತಾ ಇರುವಂತಹ ಮಾಹಿತಿ? ನಿಜಕ್ಕೂ ಸಚಿನ್ ಗುತ್ತಿಗೆದಾರನೇ ಅಲ್ವಾ? ಹೌದು ವೀಣಾ, ಬೀದರ್ನ ಗುತ್ತಿಗೆದಾರ ಅಂತ ಏನ್ ಹೇಳಲಾಗ್ತಾ ಇತ್ತು. ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣಕ್ಕೆ ದಿನದಿಂದ ದಿನಕ್ಕೆ ಒಂದೊಂದು ಟ್ವಿಸ್ಟ್ಗಳು ಸಿಗ್ತಾ ಇದಾವೆ. ಸಚಿನ್ ಪಾಂಚಾಳ್ಗೆ ಸ್ವತಃ ನನ್ನ ಸಹೋದರನ ಸ್ನೇಹಿತರು ದುಡ್ಡು ಹಾಕಿದ್ದಾರೆ 60 ಲಕ್ಷ ಅನ್ನುವಂತಹ ಮಹತ್ವದ ದಾಖಲೆಗಳನ್ನ ರಾಜು ಕಪ್ನೂರ್ನ ಸಹೋದರ 2 ದಿನಗಳ ಹಿಂದಷ್ಟೇ ಕಲಬುರಗಿನಲ್ಲಿ ರಿಲೀಸ್ ಮಾಡಿದ್ದ. ಅದು ಒಂದು ಪ್ರಕರಣದ ಮಹತ್ವ ಟ್ವಿಸ್ಟ್ ಆಗಿತ್ತು. ಅದಾದ ನಂತರ ಇನ್ನೊಂದು ಟ್ವಿಸ್ಟ್ ಸಿಗ್ತಾ ಇರುವಂತದ್ದು, ಸಚಿನ್ ಮೂಲತಃ ಗುತ್ತಿಗೆದಾರನೇ ಅಲ್ಲ ಅನ್ನುವಂಥದ್ದು. ಇದು ಹೇಗೆ ಗೊತ್ತಾಗಿರುವಂತದ್ದು ಅಂದ್ರೆ, ಇವತ್ತು ಬೆಂಗಳೂರಿನಲ್ಲಿ ಗುತ್ತಿಗೆದಾರರ ಸಂಘದ ರಾಜ್ಯ ಮಟ್ಟದ ಸಭೆಯನ್ನ ಆಯೋಜನೆ ಮಾಡಲಾಗಿರುವಂತದ್ದು. ಸಂಜೆ 4 ಗಂಟೆಗೆ ಬೆಂಗಳೂರಿನ ಕೇಂದ್ರ ಕಚೇರಿಯಲ್ಲಿ ಸಭೆ ನಡೀತದೆ. ಅದಕ್ಕೂ ಮುನ್ನ ಅವರು ಬೀದರ್ ಘಟಕದಿಂದ ಒಂದು ರಿಪೋರ್ಟ್ ಕೇಳಿರ್ತಾರೆ. ಸಚಿನ್ ಸಾವಿನ ಬಗ್ಗೆ ಗುತ್ತಿಗೆದಾರರ ಸಂಘದ ವತಿಯಿಂದ ಒಂದು ರಿಪೋರ್ಟ್ ಕಳಿಸ್ರಿ ಅನ್ನುವಂಥದ್ದು. ಆ ರಿಪೋರ್ಟ್ ಅನ್ನ ಆಧಾರದ ಮೇಲೆ ಹೇಳುವುದಾದ್ರೆ ಸಚಿನ್ ಗುತ್ತಿಗೆದಾರನೇ ಅಲ್ಲ, ಯಾವುದೇ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಲ್ಲಿ ಆತನ ಹೆಸರು ರಿಜಿಸ್ಟರ್ ಆಗಿಲ್ಲ, ಜೊತೆಗೆ ಯಾವುದೇ ಗುತ್ತಿಗೆದಾರ ಕೆಲಸ ಮಾಡಿರುವಂತದ್ದು ಕೂಡ ಆತನ ಹೆಸರಿನಲ್ಲಿರುವಂತದ್ದು ಇಲ್ಲ. ಕಲಬುರಗಿ, ಬೀದರ್ ಮತ್ತು ಕಲ್ಯಾಣ ಕರ್ನಾಟಕದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಪರಿಶೀಲನೆ ಮಾಡಿದಾಗ ಆತನ ಹೆಸರಿನಲ್ಲಿ ಗುತ್ತಿಗೆ ನಿರ್ವಹಿಸಿದ್ದು ಕಂಡು ಬಂದಿಲ್ಲ ಅನ್ನುವಂತಹ ವರದಿ ಬೀದರ್ ಘಟಕ ರಾಜ್ಯ ಘಟಕಕ್ಕೆ ನೀಡಿರುವಂತದ್ದು. ಹಾಗಾಗಿ ಇವತ್ತು ಸಂಜೆ 4 ಗಂಟೆಗೆ ಏನು ಸಭೆ ನಡೀತದೆ, ಆ ಸಭೆಯಲ್ಲಿ ಯಾವ ತೀರ್ಮಾನ ಆಗ್ತದೆ ಅನ್ನುವಂಥದ್ದು ಮಾತ್ರ ಕುತೂಹಲ ಮೂಡಿಸಿರುವಂತದ್ದು. ಯಾಕೆಂತ ಹೇಳಿದ್ರೆ ಮಹತ್ವವಾಗಿ ಸಭೆ ಕರೆದಿರುವಂತದ್ದೇ ಸಚಿನ್ ಪಾಂಚಾಳ್, ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದು ಮುಂದಿನ ಹೋರಾಟದ ರೂಪುರೇಷೆಗಳ ಬಗ್ಗೆ ನಿರ್ಧರಿಸುವುದಕ್ಕೆ ಅನ್ನುವಂಥದ್ದು ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷರು ಜಗನ್ನಾಥ್ ಸೇಗ್ಜಿ ಅನ್ನುವಂಥವ್ರು. ಆದ್ರೆ ಈತ ಗುತ್ತಿಗೆದಾರನೇ ಅಲ್ಲ ಅನ್ನುವಂತಹ ರಿಪೋರ್ಟ್ ಬಂದ ಹಿನ್ನೆಲೆಯಲ್ಲಿ ಸಂಘ ಯಾವ ರೀತಿ ನಿರ್ಣಯ ಕೈಗೊಳ್ಳುತ್ತದೆ ಅನ್ನುವಂಥದ್ದು ಕಾದು ನೋಡ್ಬೇಕಾಗಿದೆ. ಎಲ್ಲೋ ಒಂದ್ ಕಡೆ ಸಂಘ ಕೂಡ ಸಚಿನ್ ಬೆಂಬಲದಿಂದ ಹಿಂದೆ ಸರಿತದ ಅನ್ನುವಂತಹ ಕುತೂಹಲ. ಹಾಗಾಗಿನೇ ಇವತ್ತಿನ ಸಭೆ ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿರೋದು. ಶರಣಯ್ಯ, ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.